ಸ್ನೇಹಿತರೆ, ಮಗಧೀರ ಸಿನಿಮಾದಲ್ಲಿ 100 ಜನರನ್ನ ಕೊಲ್ಲುವ ಕಾಲ ಭೈರವನನ್ನ ನೋಡಿ ಶಿಳ್ಳೆ ಹೊಡೆದಿದ್ದೀವಿ. ಆದ್ರೆ ರಿಯಲ್ ಲೈಫ್ ನಲ್ಲಿ ಒಬ್ಬನೇ ನಿಂತು 300 ಚೀನಾ ಸೈನಿಕರನ್ನ ನರಕ ಕಟ್ಟಿದ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಜಸ್ವಂತ್ ಸಿಂಗ್ ರಾವತ್ ಬಗ್ಗೆ ನಿಮ್ಗೆ ಗೊತ್ತಾ? 1962ರ ಇಂಡೋ ಚೀನಾ ಯುದ್ಧದಲ್ಲಿ ಶಸ್ತ್ರಾಸ್ತ್ರಗಳ ಕೊರತೆಯಿಂದ ನಮ್ಮ ಸೇನೆಗೆ ಹಿಂದಿರುಗುವ ಆರ್ಡರ್ ಬಂತು. ಆದ್ರೆ ಜಸ್ವಂತ್ ಪ್ರಾಣ ಹೋದ್ರೂ ಸರಿ ಒಂದಿಂಚು ಜಾಗ ಬಿಡಲ್ಲ ಅಂತ ಹಠ ತೊಟ್ಟು 100 ನಂಗ್ ಗಡಿಯಲ್ಲಿ ಒಂಟಿ ಸಲಗನಂತೆ ನಿಂತರು. ಕೇವಲ ಧೈರ್ಯವಷ್ಟೇ ಅಲ್ಲ, ಬುದ್ಧಿವಂತಿಕೆಯಿಂದ ಬೇರೆ ಬೇರೆ ಕಡೆ 300 ಬಂದೂಕುಗಳನ್ನು ಇಟ್ಟು ತಾನೊಬ್ಬನೇ ಅಲ್ಲ, ಇಡೀ ಸೈನ್ಯವೇ ಇದೆ ಅಂತ ಚೀನಾದವರನ್ನ ನಂಬಿಸಿ ಸತತ 72 ಗಂಟೆಗಳ ಕಾಲ ಅಂದ್ರೆ 3 ದಿನ ಭೀಕರವಾಗಿ ಹೋರಾಡಿದ್ರು. ಈ ರಣರಂಗದಲ್ಲಿ 300 ಶತ್ರುಗಳ ರುಂಡ ಉರುಳಿಸಿ ಕೊನೆಗೆ ಶತ್ರುಗಳ ಕೈಗೆ ಸಿಗಬಾರದು ಅಂತ ತಮ್ಮದೇ ಬಂದೂಕಿನಿಂದ ಪ್ರಾಣ ತ್ಯಾಗ ಮಾಡಿ ವೀರ ಮರಣ ಅಪ್ಪಿದ್ರು. ಇವರ ಪರಾಕ್ರಮ ಕಂಡು ಬೆಚ್ಚಿಬಿದ್ದ ಚೀನಾ ಸೈನಿಕರು ಸೇಡು ತೀರಿಸಿಕೊಳ್ಳಲು ಇವರ ತಲೆಯನ್ನ ತೆಗೆದುಕೊಂಡು ಹೋಗಿದ್ರು. ನಂತರ ಶಾಂತಿ ಒಪ್ಪಂದದ ವೇಳೆ ಗೌರವದಿಂದ ವಾಪಸ್ ನೀಡಿದ್ರು. ಇಂತಹ ರಿಯಲ್ ಬಾಹುಬಲಿಗೆ ನಮ್ಮದೊಂದು ಸಲಾಂ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.